Hello everyone, welcome to my YouTube channel Vlog Life Kannada. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ವಿಡಿಯೋ ಅಂತಂದರೆ, ಈಗ ನಮ್ಮ ಕಾಲದಲ್ಲಿ ನಾವು ಓದಬೇಕಾದ್ರೆ ಒಂದು ಇಂಗ್ಲೀಷ್ ಮೀಡಿಯಮು ಹಾಗೆ ಕನ್ನಡ ಮೀಡಿಯಮ್ ಅಷ್ಟೇ ಇತ್ತು. ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ CBSE, ICSE, ಸ್ಟೇಟು ಈ ಥರ ಅನೇಕ ರೀತಿಯ ಸಿಲೆಬಸ್ಗಳು ಬಂದಿದೆ. ಸೊ ಬರೀ ಮಕ್ಳಿಗಷ್ಟೇ ಕಷ್ಟ ಆಗೋದಲ್ಲದೆ ಸೊ ಪೇರೆಂಟ್ಸ್ಗಳಿಗೂ ಕೂಡ ಇದು ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ಅಂತಂದರೆ, ಹೋಮ್ವರ್ಕ್ಗಳು ಕೂಡ ಕೊಡ್ತಾರೆ, ಈಕ್ವೇಷನ್ಸ್ ಇರುತ್ತೆ, ಸೊ ಡಯಾಗ್ರಾಮ್ಸ್ ಕೆಲವೊಂದು ಟೈಮಲ್ಲಿ ಯಾವ ರೀತಿ ಈಸಿಯಾಗಿ ಬರೆಯೋದು ಗೊತ್ತಾಗಲ್ಲ. ಸೊ ಈ ರೀತಿ ಎಲ್ಲ ಒಂದು ಸಮಸ್ಯೆಗಳು ಒಂದು ಪರಿಹಾರ ಅನ್ನೋದಿದೆ. ಏನು ಅಂತಂದರೆ, ಸೊ ನಾನು ಈಗ ಒಂದು ಸ್ಕ್ರೀನ್ ಇದರಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ಯಾವ ಥರ ಮೊಬೈಲಲ್ಲೇ ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಯಾವ ರೀತಿ CBSE, ICSE ಈ ಥರ ಮಕ್ಕಳಿಗೆ ಹೋಮ್ವರ್ಕ್ಗಳು ಕೊಟ್ಟಾಗ ಪೇರೆಂಟ್ಸ್ ಆದವರು ಯಾವ ರೀತಿ ನಾವು ಈಸಿಯಾಗಿ ಮಕ್ಳಿಗೆ ಹೋಮ್ವರ್ಕ್ನ ಮಾಡಿಸ್ಬೋದು ಅನ್ನೋದನ್ನ ನಾನು ಈ ಅಪ್ಲಿಕೇಶನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಸೊ ಮೊದಲು ನಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಗೂಗಲ್ಗೆ ಹೋಗಬೇಕು. ಸೊ ಆ ಗೂಗಲಲ್ಲಿ gauthmath.com ಅಂತ ಇರುತ್ತೆ. ಸೊ ಅದನ್ನು ಟೈಪ್ ಮಾಡಬೇಕು. ಸೊ ಇದನ್ನು ನೀವು ಅಪ್ಲಿಕೇಶನ್ ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಕೋಬೋದು, ಇಲ್ಲ ಹಾಗೇನೂ ಕೂಡ ನೀವು ಆನ್ಸರ್ನ ನಾವಿಲ್ಲಿ ತೊಗೋಬೋದು. ಸೊ ನಾನಿಲ್ಲಿ gauthmath.com ಅಂತ ನಾನಿಲ್ಲಿ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಓಪನ್ ದ ಆ್ಯಪ್ ಅಂತ ಇದೆ, ಹಾಗೆ ಕಂಟಿನ್ಯೂ ವಿತ್ ಬ್ರೋಷರ್ ಅಂತಲೂ ಇದೆ. ಸೊ ಇದರಲ್ಲಿ ಏನು ಯಾವ್ದು ಬೇಕಾದರೂ ಓಪನ್ ಮಾಡಿದ್ರೂ ಕೂಡ ನೋಡಿ ಅದು ಓಪನ್ ಆಯಿತು. ಇದು ಸ್ಪೆಷಲಿ AI ಇಂದ, ಇದು ಟೆಕ್ನಾಲಜಿಯಿಂದ ಇದು ಬಳಸ್ಕೊಂಡು ಆ್ಯಪ್ ಇದಾಗಿರೋದು. ಸೊ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನನ್ನ ಮಗಳಿಗೆ ಸಂಬಂಧಪಟ್ಟಿದ್ದು ಮ್ಯಾಚ್ ದ ಫಾಲೋಯಿಂಗ್ ಸಂಬಂಧಪಟ್ಟಿದ್ದು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಈಗ ಆನ್ಸರ್ ಬರುತ್ತೆ. ಸೊ ನೀವು ಈ ರೀತಿ ಯಾವುದನ್ನ ರೀತಿ ನೀವು ಕ್ವಶನ್ಸ್ನ ಈಗ ನಿಮಗೆ ಅರ್ಥ ಆಗದಿರೋ ಕ್ವಶನ್ಸ್ನ ಕೊಟ್ಟರೆ, ಸೊ ಈಸಿಯಾಗಿ ನೀವು ಕೂಡ ಇಲ್ಲಿ ಕ್ವಶನ್ ಖಾಲಿ ಇದೆಯಲ್ಲ, ಸೊ ಅಲ್ಲಿ ಏನು ಮಾಡಬೇಕು, ನೀವು ಪ್ರೆಸ್ ಮಾಡಬೇಕು. ಸೊ ನೋಡಿ, ಮಾಡಿದ ತಕ್ಷಣ ಆರಾಮಾಗಿ ನಿಮ್ಮ ಆನ್ಸರ್ ಇಸ್ ರೆಡಿ ಅಂತ ಅಲ್ಲಿ ತೋರಿಸ್ತಿದೆ. ಸೊ ಆನ್ಸರ್ ರೆಡಿ ಅಂತ ಬಂದಾಗ ಕೆಳಗಡೆ ನೋಡಿ, ನಿಮಗೆ ಅದಕ್ಕೆ ಬೇಕಾಗಿದ್ದೆಲ್ಲನೂ ಕೂಡ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಸೊ ಈ ರೀತಿ ಆನ್ಸರ್ಸ್ಗಳನ್ನ ತೋರಿಸುತ್ತೆ. ಬರೀ ಇದೊಂದೇ ಅಲ್ಲ, ಫಾರ್ ಎಕ್ಸಾಂಪಲ್ ಆಗಿ ನಾನು ತೋರಿಸಿರೋದು. ಸೊ ಅನೇಕ ರೀತಿಯ ನಿಮ್ಮ ಕ್ವಶನ್ಸು CBSE ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಹಾಗೆ ICSE ಆಗಿರ್ಬೋದು, ಇನ್ನೂ ಅನೇಕ ರೀತಿಯ ಕ್ವಶನ್ಸ್ ಯಾವುದೇ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಒಂದು ಪಾಠಕ್ಕೆ ಸಂಬಂಧಪಟ್ಟಿದ್ದು ನಾವಿಲ್ಲಿ ಇಲ್ಲಿ ಕ್ವಶನ್ಸ್ನ ಕೇಳ್ತಿದ್ದೆಲ್ಲ, ಸೊ ಅಲ್ಲಿ ನಾವು ಹೋಗಿ ಕ್ವಶನ್ಸ್ನ ಹಾಕಿ ನಾವು ಎಂಟರ್ ಮಾಡಿದ್ರೆ ಸೊ ನಮಗೆ ಅನೇಕ ರೀತಿಯ ಒಂದು ಆನ್ಸರ್ಸ್ನ ಕೂಡ ಇದು ಕೊಡುತ್ತೆ. ಸೊ ಇದೊಂಥರ ನಮಗೆ ಹೆಂಗೆ ಅಂದರೆ ಪೇರೆಂಟ್ಸ್ಗಳಿಗೆ ತುಂಬಾ ಈಸಿ ಆಯಿತು ಇದೊಂದು ಆ್ಯಪು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಈಸಿಯಾಗಿ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೋದು, ಯಾವುದೇ ರೀತಿ ಟ್ಯೂಷನ್ಗೆ ಹಾಕ್ತೇನೆ. ಸೊ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.